presents Shankar Holy Records. ಎಲ್ಲರಿಗೂ ನಮಸ್ಕಾರ. ಪ್ರಾಚೀನ ಗ್ರಂಥ ಅಂದರೆ ಭಗವದ್ಗೀತೆಯಲ್ಲಿ ಭಕ್ತಿ ಮಾರ್ಗದ ಬಗ್ಗೆ ಅದೆಷ್ಟು ಅದ್ಭುತವಾದ ಜ್ಞಾನ ಅಡಗಿದೆ ಗೊತ್ತಾ? ಬನ್ನಿ, ಇವತ್ತು ನಾವು ಆ ಸಾರ್ವಕಾಲಿಕ ಬುದ್ಧಿವಂತಿಕೆಯನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ. ಸರಿ, ಈಗ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಶುರು ಮಾಡೋಣ. ಅದೇನೆಂದರೆ, ಕಣ್ಣಿಗೆ ಕಾಣದ, ಯಾವುದೇ ಆಕಾರ ಇಲ್ಲದ ಒಂದು ಅಮೂರ್ತ ಕಲ್ಪನೆಯನ್ನು ಪ್ರೀತಿಸೋದು ಹೇಗೆ? ಇದು ನಿಜಕ್ಕೂ ಸಾಧ್ಯನಾ? ಭಗವದ್ಗೀತೆಯಲ್ಲಿ ಸಾಧಕನ ಮುಂದೆ ಒಂದು ದೊಡ್ಡ ಪ್ರಶ್ನೆ ಅಥವಾ ಆಯ್ಕೆ ಬರುತ್ತೆ. ಅದೇನು ಅಂದರೆ, ದೈವತ್ವವನ್ನು ಆರಾಧಿಸೋಕೆ ಯಾವ ದಾರಿಯನ್ನು ಹಿಡಿಬೇಕು? ರೂಪ ಇರೋದನ್ನು ಪೂಜಿಸಬೇಕಾ ಅಥವಾ ರೂಪ ಇಲ್ಲದ್ದನ್ನು? ಇದಕ್ಕೆ ಉತ್ತರವಾಗಿ ದೈವತ್ವವನ್ನು ತಲುಪೋಕೆ ಮುಖ್ಯವಾಗಿ 2 ದಾರಿಗಳಿವೆ. ಮೊದಲನೆಯದು ಸಗುಣ ಮಾರ್ಗ, ಅಂದರೆ ಒಂದು ನಿರ್ದಿಷ್ಟ ರೂಪವನ್ನು, ಅಂದರೆ ಕಣ್ಣಿಗೆ ಕಾಣೋ ಮೂರ್ತಿಯನ್ನು ಇಟ್ಕೊಂಡು ಭಕ್ತಿ ಮಾಡೋದು. ಇನ್ನೊಂದು ನಿರ್ಗುಣ ಮಾರ್ಗ, ಅಂದರೆ ಯಾವುದೇ ರೂಪ ಇಲ್ಲದ ಇಡೀ ವಿಶ್ವವನ್ನೇ ಆವರಿಸಿರುವ ಒಂದು ಅಮೂರ್ತ ಶಕ್ತಿಯ ಮೇಲೆ ಧ್ಯಾನ ಮಾಡೋದು. ಹಾಗಾದರೆ ಈ 2 ದಾರಿಗಳಲ್ಲಿ ಯಾವುದು ಸುಲಭ, ಯಾವುದು ಹೆಚ್ಚು ಪ್ರಾಯೋಗಿಕ? ಸಾಮಾನ್ಯ ಜನರಿಗೆ ಭಗವದ್ಗೀತೆ ಯಾವ ದಾರಿಯನ್ನು ಹಿಡಿಯೋಕೆ ಹೇಳುತ್ತೆ ಅಂತ ಈಗ ನೋಡೋಣ. ಈ ವಿಷಯದಲ್ಲಿ ಕೃಷ್ಣನ ಮಾತು ತುಂಬಾನೇ ಸ್ಪಷ್ಟವಾಗಿದೆ. ನೋಡಿ, ನಾವೆಲ್ಲರೂ ದೇಹದಲ್ಲಿರೋ ಮನುಷ್ಯರು. ಹಾಗಾಗಿ ಯಾವುದೇ ಆಕಾರ ಇಲ್ಲದ ಒಂದು ಶೂನ್ಯದ ಬಗ್ಗೆ ಯೋಚಿಸೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಅದಕ್ಕಿಂತ ಒಂದು ನಿರ್ದಿಷ್ಟ ರೂಪವನ್ನು ಮನಸ್ಸಲ್ಲಿಟ್ಕೊಂಡು ಅದರ ಮೇಲೆ ಗಮನ ಕೊಡೋದು ತುಂಬ ಸುಲಭ ಅಲ್ವಾ? ಹೆಚ್ಚು ಸ್ವಾಭಾವಿಕ ಕೂಡ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಏನಂದರೆ, ಈ ವೈಯಕ್ತಿಕ ಭಕ್ತಿಯ ದಾರಿ ಇದೆಯಲ್ಲ, ಅದು ಬರೀ ಸುಲಭ ಅಂತಲ್ಲ. ಗೀತೆಯ ಪ್ರಕಾರ ಯಾರು ಶ್ರದ್ಧೆಯಿಂದ ತಮ್ಮ ಮನಸ್ಸನ್ನು ಒಂದು ರೂಪದಲ್ಲಿ ಇಟ್ಟು ಪೂಜಿಸ್ತಾರೋ ಅವರೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣರು ಅಂತ ಪರಿಗಣಿಸಲಾಗುತ್ತೆ. ಸರಿ, ಈ ಭಕ್ತಿ ಮಾರ್ಗ ಅನ್ನೋದು ಕೆಲವರಿಗೆ ಕಷ್ಟ ಅನಿಸ್ಬಹುದು. ಅದಕ್ಕಾಗಿಯೇ ಗೀತೆ ಒಂದು ಸುಂದರವಾದ ರೂಪಕವನ್ನು ಕೊಡುತ್ತೆ. ಅದುವೇ ಭಕ್ತಿಯ ಏಣಿ. ಈ ಏಣಿ ಭಕ್ತಿಯ ಹಾದಿಯನ್ನು ಎಲ್ಲರಿಗೂ ಹಂತ ಹಂತವಾಗಿ ಹತ್ತಲು ಸಹಾಯ ಮಾಡುತ್ತೆ. ಹೌದು, ಈ ಏಣಿಯಲ್ಲಿ ಒಟ್ಟು 4 ಮೆಟ್ಟಿಲುಗಳಿವೆ. ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವುದಾದರೂ ಒಂದು ಮೆಟ್ಟಿಲನ್ನು ಏರಬಹುದು. ಅತೀ ಎತ್ತರದ ಮೆಟ್ಟಿಲಿನಿಂದ ಶುರುವಾಗಿ ಎಲ್ಲರಿಗೂ ಸುಲಭವಾಗಿ ತಲುಪಬಹುದಾದ ಮೆಟ್ಟಿಲಿನವರೆಗೂ ಇದೆ. ಬನ್ನಿ, ಆ 4 ಹಂತಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೆಯ ಮತ್ತು ಅತ್ಯಂತ ಎತ್ತರದ ಮೆಟ್ಟಿಲು ಯಾವುದು ಗೊತ್ತಾ? ಅದು ಮನಸ್ಸು ಮತ್ತು ಬುದ್ಧಿಯನ್ನು ಸದಾಕಾಲ ಸಂಪೂರ್ಣವಾಗಿ ಭಗವಂತನಲ್ಲಿಯೇ ಇಡೋದು. ಅಂದರೆ ಒಂದು ಕ್ಷಣವೂ ಆ ಕಡೆ ಈ ಕಡೆ ಹೋಗ್ದ ಹಾಗೆ ಏಕಾಗ್ರತೆಯನ್ನು ಸಾಧಿಸೋದು. ಸರಿ, ಆ ಮೊದಲನೇ ಹಂತ ಎಲ್ರಿಗೂ ಸಾಧ್ಯವಾಗದೇ ಇರಬಹುದು ಅಲ್ವಾ? ಹಾಗಿದ್ರೆ ಚಿಂತೆ ಇಲ್ಲ. 2ನೇ ಮೆಟ್ಟಿಲಿದೆ. ಅದೇನು ಅಂದರೆ ಅಭ್ಯಾಸ ಯೋಗ. ಅಂದರೆ ನಿರಂತರವಾಗಿ ಧ್ಯಾನ ಮಾಡೋ ಮೂಲಕ ಪದೇ ಪದೇ ಪ್ರಯತ್ನಪಟ್ಟು ಮನಸ್ಸನ್ನು ಮತ್ತೆ ಮತ್ತೆ ಭಗವಂತನ ಕಡೆಗೆ ತರೋದು. ಅಬ್ಬಾ, ಧ್ಯಾನ ಮಾಡೋಕ್ಕೂ ಸಮಯ ಇಲ್ಲ ಅಂದ್ಕೊಳ್ಳಿ. ಆಗ 3ನೇ ಆಯ್ಕೆ ಇದೆ. ಇದು ಇನ್ನೂ ಸರಳ ಮತ್ತು ಪ್ರಾಯೋಗಿಕ. ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು, ನಮ್ಮ ದಿನನಿತ್ಯನ ಚಟುವಟಿಕೆಗಳನ್ನು, ಇದೆಲ್ಲವೂ ಭಗವಂತನ ಸೇವೆ ಅಂತ ಅಂದ್ಕೊಂಡು ಮಾಡೋದು. ಇನ್ನು ಕೊನೆಯದಾಗಿ ಏಣಿಯ 4ನೇ ಮತ್ತು ಬಹುಶಃ ಎಲ್ಲರಿಗೂ ಸುಲಭವಾಗಿ ಶುರು ಮಾಡ್ಬೋದಾದ ಮೆಟ್ಟಿಲು. ಅದೇನಪ್ಪ ಅಂದರೆ, ನಾವು ಮಾಡೋ ಕೆಲಸದ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋದು. ನನ್ನ ಕೆಲಸ ಮಾಡೋದು ಮಾತ್ರ ಫಲ ಭಗವಂತನಿಗೆ ಸೇರಿದ್ದು ಅಂತ ಅಂದ್ಕೊಂಡು ಕರ್ಮ ಮಾಡೋದು. ಅಂದರೆ ಫಲದ ಮೇಲಿನ ಆಸೆಯನ್ನು ಬಿಟ್ಟು ಬಿಡೋದು. ಇಲ್ಲಿಯವರೆಗೂ ನಾವು ಭಕ್ತಿ ಮಾಡೋದು ಹೇಗೆ ಅಂತ ನೋಡಿದ್ವಿ. ಸರಿ, ಈ ದಾರಿಯಲ್ಲಿ ನಡೆದ್ರೆ ಏನಾಗುತ್ತೆ? ಈ ಅಭ್ಯಾಸದಿಂದ ನಮ್ಮಲ್ಲಿ ಯಾವ ಥರದ ಗುಣಗಳು ಬೆಳೀತವೆ? ಈಗ ಅದರ ಬಗ್ಗೆ ನೋಡೋಣ. ಗೀತೆಯಲ್ಲಿ ಇಂತಹ ಭಕ್ತನ ಸುಮಾರು 35 ಗುಣಗಳನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಕೆಲವು ಮುಖ್ಯವಾದವುಗಳನ್ನು ನೋಡೋದಾದರೆ, ಅಂತಹ ವ್ಯಕ್ತಿ ಯಾರ ಬಗ್ಗೆಯೂ ಅಸೂಯೆ ಪಡೋದಿಲ್ಲ, ಸುಖ ದುಃಖ ಎರಡೂ ಸಮಾನವಾಗಿ ಸ್ವೀಕರಿಸ್ತಾರೆ, ತಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಇಟ್ಕೊಂಡಿರ್ತಾರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಜೀವಿಗಳಿಗೂ ಸ್ನೇಹಿತರಾಗಿರ್ತಾರೆ. ಇವೆಲ್ಲವನ್ನೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಒಂದು ಅದ್ಭುತವಾದ ವರ್ಣನೆ ಇದೆ. ಅಂತಹ ಭಕ್ತ ತಾನು ಜಗತ್ತಿಗೆ ತೊಂದರೆ ಕೊಡೋದಿಲ್ಲ, ಹಾಗೆಯೇ ಜಗತ್ತಿನಿಂದ ತಾನು ತೊಂದರೆಗೆ ಒಳಗಾಗೋದಿಲ್ಲ. ಎಂತಹ ಆಳವಾದ ಶಾಂತಿಯ ಸ್ಥಿತಿ ಅಲ್ವಾ ಇದು? ಸರಿ, ಈ ಇಡೀ ಭಕ್ತಿ ಮಾರ್ಗದ ಬೋಧನೆಯ ಸಾರಾಂಶವನ್ನು ಒಂದೇ ಒಂದು ಸುಂದರವಾದ ಪದದಲ್ಲಿ ಹಿಡಿದಿಡಲಾಗಿದೆ. ಆ ಪದ ಯಾವುದು ಅಂತ ನೋಡೋಣ ಬನ್ನಿ. ಅದನ್ನೇ ಧರ್ಮದ ಅಮೃತ ಅಂತ ಕರೆಯೋದು.
ಅಂದರೆ ಇದು ಭಕ್ತಿಯ ಒಂದು ಅಮರವಾದ ಮಾರ್ಗ. ಈ ಹಾದಿಯಲ್ಲಿ ಯಾರು ಪೂರ್ಣ ಶ್ರದ್ಧೆಯಿಂದ ನಡೀತಾರೋ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರಾಗ್ತಾರೆ. ನಾವು ಇಲ್ಲಿವರೆಗೂ ಚರ್ಚಿಸಿದ ಎಲ್ಲ ಅಭ್ಯಾಸಗಳ ಒಟ್ಟು ಮೊತ್ತವೇ ಈ ಅಮೃತ. ಕೊನೆಯದಾಗಿ ಈ ಎಲ್ಲ ವಿಷಯಗಳನ್ನು ಕೇಳಿದ ಮೇಲೆ ಒಂದು ಕ್ಷಣ ಯೋಚನೆ ಮಾಡೋಣ. ಈ ಭಕ್ತಿಯ ಏಣಿಯನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡೋಕ್ಕೆ ಯಾವ ಮೆಟ್ಲು ಹೆಚ್ಚು ಹತ್ತಿರ ಅಂತ ಅನಿಸ್ಬೋದು, ಅಥವಾ ಯಾವ ಮೆಟ್ಲು ಹೆಚ್ಚು ಸಾಧಿಸಬಹುದಾದದ್ದು ಅಂತ ಅನಿಸ್ಬಹುದು.